ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ದೋಸೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕಣ್ಣೆಲ್ಲ ಬಿದ್ದಿದೆ. ವೆಲ್ ಫರ್ಮೆಂಟೆಡ್ ಬ್ಯಾಟರ್. ಸಾಮಾನ್ಯವಾಗಿ ನಾವು ಅಕ್ಕಿಯನ್ನು ಬಳಸಿ ಉದ್ದಿನ ದೋಸೆಯನ್ನು ಮಾಡ್ತೇವೆ ಅಲ್ವಾ. ಇವತ್ತು ನಾವು ರಾಗಿಯನ್ನು ಬಳಸಿ ಉದ್ದಿನ ದೋಸೆಯನ್ನು ಮಾಡ್ತಾ ಇದ್ದೇವೆ. ತುಂಬ ರುಚಿಯಾಗಿತ್ತು, ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. 2 ಕಪ್ ಇಡೀ ರಾಗಿ, ಸ್ವಲ್ಪ ಅವಲಕ್ಕಿ ಹಾಗೂ 1 ಕಪ್ ಆಗುವಷ್ಟು ಉದ್ದಿನ ಬೇಳೆಯನ್ನು ನೆನೆಯಲು ಹಾಕಿದ್ದೆವು. ಇದನ್ನೀಗ ನುಣ್ಣಗೆ ರುಬ್ಬಿಕೊಳ್ಳೋಣ. ಮೊದಲಿಗೆ ಉದ್ದಿನ ಬೇಳೆ ಮತ್ತು ಕಡಲೆಬೇಳೆಯನ್ನು ರುಬ್ಬಿಕೊಂಡು ನಂತರ ರಾಗಿಯನ್ನು ರುಬ್ಬಿಕೊಳ್ಳೋಣ. ಅವಲಕ್ಕಿಯನ್ನು ಒಂದು 5 ನಿಮಿಷಗಳ ಕಾಲ ನೆನೆಸಿ ರಾಗಿಯೊಂದಿಗೆ ಹಾಕ್ತಾ ಇದ್ದೇವೆ. ನುಣ್ಣಗೆ ರುಬ್ಬಿಕೊಳ್ಳೋಣ. ಉದ್ದಿನ ಹಿಟ್ಟು ಮತ್ತು ರಾಗಿ ಹಿಟ್ಟನ್ನು ಜೊತೆಗೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ರಾತ್ರಿ ಇಡೀ ಹುಳಿ ಬರಲು ಇಡ್ತಾ ಇದ್ದೇವೆ. ದೋಸೆ ಹಿಟ್ಟು ತುಂಬ ಚೆನ್ನಾಗಿ ಹುಳಿ ಬಂದಿದೆ. ಬೆಳಗ್ಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ದೋಸೆಯನ್ನು ಹೊಯ್ದುಕೊಳ್ಳೋಣ. ಸೆಟ್ ದೋಸೆ ಥರ ದಪ್ಪವಾಗಿ ಕೂಡ ದೋಸೆಯನ್ನು ಮಾಡಿಕೊಳ್ಳಬಹುದು. ಕ್ರಿಸ್ಪಿ ಬೇಕಿದ್ದಲ್ಲಿ ತೆಳುವಾಗಿ ಕೂಡ ದೋಸೆಯನ್ನು ಮಾಡಿಕೊಳ್ಳಬಹುದು. ತುಂಬಾ ಸಾಫ್ಟಾಗಿ ಬರ್ತದೆ. ಮೇಲಿನಿಂದ ತುಪ್ಪ ಅಥವಾ ಎಣ್ಣೆಯನ್ನು ಹಾಕಿ ಮಗುಚಿ 2 ಬದಿ ಚೆನ್ನಾಗಿ ಬೇಯಿಸಿಕೊಳ್ಳೋಣ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬಾ ರುಚಿಯಾಗಿರ್ತದೆ. ಆರೋಗ್ಯಕ್ಕೂ ಕೂಡ ಅಷ್ಟೇ ಒಳ್ಳೆಯದು. ಥ್ಯಾಂಕ್ ಯು.